ಇದೇ ತಿಂಗಳು ನಾಳಿದ್ದು 18ನೇ ತಾರೀಕು ಗುರುವಾರ ಈ ಒಂದು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ನಾವು ಕೆರಗೋಡು ಹೋಬಳಿಯ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಬೆಳಗಿನ 10:30 ಸಮಯಕ್ಕೆ ಈ ಒಂದು ವಿಚಾರವಾಗಿ ಮತ್ತು ಅದರ ಉದ್ದೇಶಗಳೇನು ಅಂತೇಳಿ ಹೇಳೋದಕ್ಕೆ ಸವಿಸ್ತಾರವಾಗಿ ಹೇಳೋದಕ್ಕೆ ಅಶೋಕ್ರವರು ಮತ್ತು ಜೋಗಿಗೌಡರು ನಿಮ್ಮ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ಪ್ರಸ್ತಾಪ ಮಾಡ್ತೀವಿ. ಇವತ್ತು ಈ ಕಾರ್ಯಾಗಾರವನ್ನು ನಾವೆಲ್ಲೂ ಸಿಟಿನಲ್ಲೋ ಅಥವಾ ಯಾವುದೋ ಒಂದು ಸಭಾಂಗಣದಲ್ಲಿ ಮಾಡ್ತಾ ಇಲ್ಲ. ಇದನ್ನು ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನೇ ಅಳವಡಿಸಿ ತೋಟಗಾರಿಕೆ ಮತ್ತು ಕೃಷಿಯನ್ನು ಮಾಡ್ತಾ ಇರುವಂಥ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ನಿರಂಜನ್ ಅವರ ಒಂದು ತೋಟದಲ್ಲಿ ಇದನ್ನು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ವಿಶೇಷವಾಗಿ ಡಾಕ್ಟರ್ ನವೀನ್ರವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರ್ತಾರೆ. ಅವರು ನೈಸರ್ಗಿಕ ಕೃಷಿ ಪದ್ಧತಿಯ ಮೇಲೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದನ್ನು ನೀವು ಈ ಒಂದು ಕಾರ್ಯಾಗಾರ ಏನಂತ ಹೇಳಿದ್ರೆ ಮುಖ್ಯವಾಗಿ ಕಾರ್ಯಕರ್ತರ ಸಭೆಗಿಂತ ಹೆಚ್ಚಾಗಿ ಇದು ನೈಸರ್ಗಿಕ ಕೃಷಿ ಪದ್ಧತಿಯ ವಿಚಾರವಾಗಿ ಒಂದು ಮಾಹಿತಿ ಎಕ್ಸ್ಚೇಂಜನ್ನು ಮಾಡ್ಕೊಳ್ಳೋದಕ್ಕೆ, ಪರಸ್ಪರ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ರೈತರಿಗೆ ಕರೆ ಕೊಟ್ಟು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಒಂದು 10 ದಿವಸದಿಂದ ಎಲ್ಲ ತಾಲೂಕುಗಳಿಗೆ, ಎಲ್ಲ ಪಂಚಾಯಿತಿಗಳಿಗೆ ನಾವು ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿನಲ್ಲಿ ಆಸಕ್ತಿ ಇರುವಂಥ ರೈತರನ್ನ FPOಗಳ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಸಂಪರ್ಕಿಸಿದ್ದೀವಿ. ಸುಮಾರು ಒಂದು 400ಕ್ಕೂ 500 ಹೆಚ್ಚಿನ ರೈತರು ಅಲ್ಲಿ ಸೇರಬೇಕು. ಸ್ಟಾಲ್ಗಳು ಹಾಕಿರ್ತಾರೆ. ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡುವಂಥದ್ದು ಯಾವ ರೀತಿ ಇರುತ್ತೆ ಪ್ರಾಡಕ್ಟ್ಗಳು, ಒಬ್ಬರನ್ನ ನೋಡಿ ಅದನ್ನು ಕಲಿಯುವಂಥ ಕೆಲಸವನ್ನು, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಾಗಾರವನ್ನು ಮಾಡಿರುವಂಥದ್ದು. ತಾವು ಕೂಡ ಬನ್ನಿ ಮತ್ತು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಇದನ್ನು ಮಾಹಿತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಒಂದು ಸನ್ಮಾನ್ಯ ನಮ್ಮ ದೇಶ ಪ್ರಧಾನಿ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಪ್ರಧಾನಿಗಳಾಗಿ 12 ವರ್ಷಗಳನ್ನ ತುಂಬಿಸಿರುವಂಥ ಈ ಸಂದರ್ಭದಲ್ಲಿ ದೀರ್ಘಕಾಲದ ಚುನಾಯಿತ ಪ್ರಧಾನಿ ಅಂತೇಳಿ ದಾಖಲಿಸಿ ಇವತ್ತು ಮುನ್ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ರವರು ಕೆಲವೊಂದು ಕಾರ್ಯಕ್ರಮಗಳನ್ನು ಎಲ್ಲ ಮಂಡಲಗಳಲ್ಲಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಜನಪ್ರತಿನಿಧಿಗಳಿಗೆ, ಸಾಮಾನ್ಯ ಜನರಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಒಂದು, ಮಾಧ್ಯಮ ಸಂವಾದಗಳನ್ನು ಮಾಡುವಂಥದ್ದು, ಮತ್ತು ಬುದ್ಧಿಜೀವಿಗಳು, ಪ್ರಗತಿಪರರು, ಬುದ್ಧಿಜೀವಿಗಳು ಅಂದರೆ ನಮ್ಮ ಪಕ್ಷದ ಹೊರತುಪಡಿಸಿ ಬೇರೆಯವ್ರನ್ನ ಪ್ರಮುಖರನ್ನು ಕರೆಸಿ ಅವ್ರ ಜೊತೆ ಸಂವಾದವನ್ನು ಮಾಡುವಂಥದ್ದು, ಸಮಾವೇಶಗಳನ್ನ ಮಾಡುವಂಥದ್ದು, ಜೊತೆಗೆ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಬೂತ್ನಲ್ಲೂ 10 ಗಿಡಗಳನ್ನ ನೆಡಬೇಕು ಅನ್ನುವಂಥ ಸೂಚನೆಯ ಪ್ರಕಾರ ನಾವು ಈಗಾಗಲೇ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದೇವೆ. ಜೊತೆಗೆ ಯೋಗ ದಿನಾಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಜೂನ್ 21ರಂದು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. ಅದರ ಭಾಗವಾಗಿ ಸಾವಯವ ಕೃಷಿಕರ ಕಾರ್ಯಾಗಾರಗಳನ್ನ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ನಾವು ಮಂಡ್ಯ ಜಿಲ್ಲೆ ವತಿಯಿಂದ ಮಾರಗುಡ್ನಳ್ಳಿ ಗ್ರಾಮದಲ್ಲಿ ಸಾವಯವ ಕೃಷಿಕ ನಿರಂಜನರವರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಯೋಜನೆ ಏನು ಅಂತಂದರೆ ಸಂಪೂರ್ಣ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಹೋಗ್ಬೇಕು ಅಂತ. ಹಂಗಂದರೆ ತಕ್ಷಣವೇ ನಾವು ಆ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ರೈತರು ಯಾಕೆ ಅಂತಂದರೆ ಈಗ ಕೆಮಿಕಲ್ ಫರ್ಟಿಲೈಸರ್ನ ಬಳಸಿ ಈಗ ಏನಾಗಿದೆ, ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಂಡು 40% ಡಿಗ್ರೇಡ್ ಆಗಿದೆ. ಸ್ಟೇಟ್ ಗೌರ್ಮೆಂಟು ಅಂಕಿಅಂಶದ ಪ್ರಕಾರ ಆ 40% ಡಿಗ್ರೇಡ್ ಆಗಿರೋದನ್ನ ಅಪ್ಗ್ರೇಡ್ ಮಾಡಬೇಕಾದ್ರೆ ಕೃಷಿ ತ್ಯಾಜ್ಯದಿಂದ ಉತ್ಪಾದನೆ ಮಾಡಿ ನಂತರ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಇವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ರೈತರು ಹಾಳು ಮಾಡಬಾರ್ದು, ಭೂಮಿನೂ ಉಳಿಸ್ಕೋಬೇಕು. ರೈತರು ಈಗೇನು ಸ್ಟೇಬಲ್ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಸ್ಟೇಬಲಾಗಿ ಬರಬೇಕು. ನಂತರ ಭೂಮಿನ ಅಭಿವೃದ್ಧಿಪಡಿಸ್ಕೋಬೇಕು. ಹಂತವಾಗಿ ಅವ್ರನ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಮೂಲ ಉದ್ದೇಶ ಕೇಂದ್ರ ಸರ್ಕಾರದ ಯೋಜನೆ. ಯಾಕೆ ಅಂತಂದರೆ ಉದಾಹರಣೆ ನೇಪಾಳ ಒಂದು ಉದಾಹರಣೆ. ಸಂಪೂರ್ಣ ನೈಸರ್ಗಿಕ ಕೃಷಿಗೆ ಹೋದ ತಕ್ಷಣ ಅಲ್ಲಿ ಆರ್ಥಿಕ ಅಂದರೆ ಆಹಾರ ಪದಾರ್ಥಗಳ ಕೊರತೆ ಆಯಿತು, ದಿವಾಳಿ ತನಕ ಹೋಯಿತು. ಆ ಉದ್ದೇಶ ಇಟ್ಕೊಂಡು ಏನು ಮಾಡಿದೆ ನಮ್ಮ ಪಾರ್ಟಿ ಕಡೆಯಿಂದ, ಪಕ್ಷದ ಕಡೆಯಿಂದ
ಜಾಗೃತಿ ಮೂಡಿಸೋಕ್ಕೆ ಈ ಒಂದು ಎಲ್ಲ ಇಡೀ ರಾಷ್ಟ್ರದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಈ ಒಂದು ಜನಜಾಗೃತಿ ಅಭಿಯಾನ ಮಾಡಿಕೊಳ್ಳುವಂಥದ್ದು. ಉದಾಹರಣೆ ಹೇಳಬೇಕು ಅಂತಂದರೆ, ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಈ ಕೇಂದ್ರ ಸರ್ಕಾರ ರೇಷ್ಮೆಗೆ ಸಂಬಂಧಪಟ್ಟಂಗೆ ಒಂದೇ ತಿಂಗಳಿಗೆ 150-700 ರೂಪಾಯಿ ರೇಟ್ ಬಂತು. ಅದಾದ ನಂತರ ನೆಕ್ಸ್ಟ್ ಲೆವೆಲ್ ಏನು ಬಂತು ಅಂತಂದರೆ, ಸೊಪ್ಪೇ ಬರ್ತಾ ಇರಲಿಲ್ಲ ಭೂಮಿಯಿಂದ. ರೇಟ್ ಅಂತೂ ಸಿಗ್ತಾ ಇದೆ, ಬಟ್ ಸೊಪ್ಪು ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಭೂಮಿನ ಅಪ್ಗ್ರೇಡ್ ಆಗಿಲ್ಲ, 40% ಡಿಗ್ರೇಡ್ ಆಗಿದೆ. ಇವೆಲ್ಲ ಕಾರಣ ಇಟ್ಕೊಂಡು ಜನಜಾಗೃತಿ, ರೈತರಿಗೂ ಮಾಹಿತಿ ಕೊಡುವಂಥದ್ದು, ನಾವು ತಿಳ್ಕೊಳ್ಳೋದು, ನೆಕ್ಸ್ಟು ಲೆವೆಲ್ಗೆ ಗ್ರಾಮ ಮಟ್ಟಕ್ಕೆ ತಗೊಂಡು ಹೋಗುವಂಥದ್ದು, ಈ ಹಂತಂತೂ ಮಾಡ್ಕೊಂಡು ಹೋಗುವಂಥದ್ದು. ಇದು